ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಯಾಬ್ ಚೇಂಬರ್. ನಾನು ನಿಮ್ಮ ಎಪ್ಪು ಅವತಾರ್. ಇವತ್ತೊಂದು ಯುನಿಕ್ ಆಗಿರೋ ಡಿಫ್ರೆಂಟ್ ಆಗಿರೋ ಒಂದು ಕಾನ್ಸೆಪ್ಟ್ ಮೇಲೆ ಬಂದಿದ್ದೀನಿ. ನೀವೇನಂತ ಗೆಸ್ ಕೂಡ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಇದು ನಾನು ಮಾತಾಡ್ತಿರೋದಲ್ಲ, ರಿಯಾಲಿಟಿನೇ. ನಾನು ರಿಯಾಲಿಟಿಯಿಂದ ಹೊರಗೆ ಏನೂ ಮಾತಾಡ್ತಿಲ್ಲ. ಎಲ್ಲರ ಮನೇಲೂ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನೇ ನಾನು ಒಂದು ಕಡೆ ರಿಸರ್ಚ್ ಮಾಡಿ ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಲೇಟ್ ಮಾಡೋದು ಬೇಡ, ಕಂಟೆಂಟ್ನ ಬೇಗ ಶುರು ಮಾಡೋಣ. ಈ ಕಂಟೆಂಟ್ ಏನಪ್ಪ ಅಂದರೆ ಎಣ್ಣೆ. ಸ್ವಾಮಿ, ಕುಡಿಯೋ ಎಣ್ಣೆ ಅಲ್ಲ, ಕೊಬ್ಬರಿ ಎಣ್ಣೆ. ನಾನೇನಕ್ಕೆ ಇವತ್ತು ಕೊಬ್ಬರಿ ಎಣ್ಣೆ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ, ಫಸ್ಟ್ ನೀವು ಎಲ್ಲರ ಮನೇಲಿ ಇಂಡಿಯನ್ ಮಾಮ್ ಆ್ಯಂಡ್ ಡಾಡ್ ಎಲ್ಲರೂ ಏನಾದರೂ ಆಗಲಿ ಕೊಬ್ಬರಿ ಎಣ್ಣೆ. ತಲೆನೋವು ಕೊಬ್ಬರಿ ಎಣ್ಣೆ ಹಚ್ಕೊ, ಬ್ರೇಕಪ್ಪು ಕೊಬ್ಬರಿ ಎಣ್ಣೆ ಹಚ್ಕೊ, ಫೇಲ್ ಆದ ಎಕ್ಸಾಮಲ್ಲಿ ಕೊಬ್ಬರಿ ಎಣ್ಣೆ ಹಚ್ಕೊ. ಗುರು, ಎಲ್ಲರದು ಇದೇ ಮಾತು ಕೇಳಿರ್ತೀರ ಎಲ್ಲರ ಮನೆಯಲ್ಲೂ. ಏನಾದರೂ ಆಗಲಿ ಕೊಬ್ಬರಿ ಎಣ್ಣೆ ಹಚ್ಕೊ, ಅದೇ ಒಂದು ಸೊಲ್ಯೂಷನ್. ನಾನು ಚಿಕ್ಕ ಹುಡುಗ ಇದ್ದಾಗ ಬಿದ್ದು ಬರ್ತಾ ಇದ್ದೆ. ಅಮ್ಮ, ಗಾಯ ತುಂಬ ನೋವ್ತಿದೆ ಅಮ್ಮ, ಕೊಬ್ಬರಿ ಎಣ್ಣೆ ಹಚ್ಕೊ. ಅಮ್ಮ, ಯಾಕೋ ತಲೆ ತುಂಬ ನೋವ್ತಿದೆ ಅಮ್ಮ, ಕೊಬ್ಬರಿ ಎಣ್ಣೆ ಹಚ್ಕೊ. ಅಮ್ಮ, ಯಾಕೋ ಸುಸ್ತಾಗ್ತಿದೆ ಅಮ್ಮ, ಕೊಬ್ಬರಿ ಎಣ್ಣೆ ಹಚ್ಕೊ. ಬ್ರೋ, ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಅಂದರೆ ಕೊಬ್ಬರಿ ಎಣ್ಣೆ. ಅದು ಇಂಡಿಯನ್ ಥಿಂಗ್ಸಲ್ಲಿ ನಾವು ಅದನ್ನು ತುಂಬ ಎಕ್ಸ್ಪೆಕ್ಟ್ ಮಾಡ್ತೀವಿ. ಎಲ್ಲರ ಮನೇಲೂ ಅದೇನೇ. ನಮ್ಮ ಅಜ್ಜಿ ಅಂತೂ ಏನಾದರೂ ಹೇಳಿ, ಅಜ್ಜಿ ಗುಳ್ಳೆ ಆಗಿದೆ, ಕೊಬ್ಬರಿ ಎಣ್ಣೆ ಹಚ್ಕೊ. ಅಜ್ಜಿ ಸೊಳ್ಳೆ ಕಚ್ಚಿದೆ, ಕೊಬ್ಬರಿ ಎಣ್ಣೆ ಹಚ್ಕೊ. ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ನು. ಅದು ಎಷ್ಟು ಫೇಮಸ್ ಅಂದರೆ, ಪ್ಯಾರಾಚೂಟ್ ಆಗಿರ್ಬೋದು ಅಥವಾ ಬೇರೆ ಬ್ರ್ಯಾಂಡ್ಸ್ ಆಗಿರ್ಬೋದು, ತುಂಬ ಅಂದರೆ ತುಂಬ ತಿಕ್ಕಾಗಿರ್ತಾ ಇತ್ತು ಕೊಬ್ಬರಿ ಎಣ್ಣೆ ಹಚ್ಕೊ. ಆ್ಯಕ್ಚುಲಾಗಿ ರಿಸಲ್ಟ್ ಹೆಂಗಿರ್ತಿತ್ತು ಅಂದರೆ, ಎಲ್ಲದಕ್ಕೂ ವಾಸಿ ಆಗ್ತಿದೆ ಅಂತಲೇ ಅನಿಸ್ಬಿಡೋದು ನಮಗೆ, ಏನಾದರೂ ಆಗಿರಲಿ ಅದು. ಇನ್ನೂ ಒಂದಷ್ಟು ಫನ್ನಿ ಥಿಂಗ್ಸಿಗೆ ಬಂದ್ಬಿಟ್ರಂತೂ, ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮದೊಂದು ಬ್ರೇಕಪ್ ಆಗಿದೆ. ಮನೇಲಿ ಬಂದು ಹೇಳ್ತೀರಾ, ನಾನು ಈ ಥರ ಬ್ರೇಕಪ್ ಆಗೋಗ್ಬಿಡ್ತು, ಬೇಜಾರಾಗಿದೆ ಅಂತ. ತಲೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೋ, ಮೈಂಡು ರಿಫ್ರೆಶ್ ಆಗುತ್ತೆ ಅಂತಾರೆ. ಇದು ಯಾವ ಲಾಜಿಕ್ ಗುರು ಇದು? ಎಕ್ಸಾಮಲ್ಲಿ ಫೇಲ್ ಆದೆ ಅಂತ ಅಂದ್ಕೊಳ್ಳಿ, ಮನೆಗೆ ಬಂದು ಫೇಲ್ ಆಗಿದ್ದೀನಿ ಅಂತ ಹೇಳ್ತೀರಾ. ತಲೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೋ, ಸರಿ ಹೋಗುತ್ತೆ ಅಂತಾರೆ. ಮೈಂಡು ಫ್ರೆಶ್ ಆಗುತ್ತೆ, ನೆಕ್ಸ್ಟು ಓದು ಚೆನ್ನಾಗಿ, ಬಿಸಿ ಬಿಸಿ ನೀರು ಹಾಕೋ, ಹಂಗೆ ಹಿಂಗೆ ಅಂತಾರೆ. ನಾನಂತೂ ತುಂಬ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಇದನ್ನು. ನೀವೇನು ಎಕ್ಸ್ಪೀರಿಯನ್ಸ್ ಮಾಡಿದಿರ ಕೊಬ್ಬರಿ ಎಣ್ಣೆ ಬಗ್ಗೆ ನೀವು ಕಮೆಂಟ್ ಮಾಡ್ಬೋದು. ಕಮೆಂಟ್ ಅನ್ನೋದಕ್ಕಿಂತ ಒಂದು ಕತೆ ಥರ ಬರೆದ್ಬಿಡಿ, ಆರಾಮಾಗಿ ನಾನು ಕೂತ್ಕೊಂಡು ಓದ್ತೀನಿ. ನಾನು ಡೈಲಿ ಫ್ರೀ ಇದ್ದೇ ಇರ್ತೀನಿ ನೈಟೆಲ್ಲ. ಮತ್ತು ನಿಮ್ಗೇನಾದರೂ ಕಂಟೆಂಟ್ಸ್ ನಿಮ್ಮ ತಲೆಯಲ್ಲಿದ್ದು ನಾನೇನಾದರೂ ಮಾತಾಡಬೇಕಂತಿದೆ, ಆ ಕಂಟೆಂಟ್ನ ದಯವಿಟ್ಟು ಕಮೆಂಟ್ ಮಾಡಿ, ನಾನು ನಿಮಗೆ ವಿಡಿಯೋ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೊಂಥರ ಯುನಿಕ್ ಕಂಟೆಂಟ್. ಆ್ಯಕ್ಚುಲಿ ನಾನು ಇವತ್ತೇನು ಎಕ್ಸ್ಪ್ಲೇನ್ ಮಾಡಿದೆ, ನೀವು ಎಲ್ಲರ ಮನೆಯಲ್ಲೂ ಎಲ್ಲರೂ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಯಾರ್ಯಾರು ಮಾಡಿಲ್ಲ ಅವರು ಕೂಡ ಕಮೆಂಟ್ ಮಾಡಿ. ಆ ಮಹಾನ್ ಭಾವರು ಈ ಜನ್ರೇಷನ್ನವರ ಏನು ಅಂತ ನಾವು ತಿಳ್ಕೊಳ್ಳೋಣ. ಮತ್ತು ಇನ್ನೇನು ಕಂಟೆಂಟ್ ನೆಕ್ಸ್ಟ್ ತರ್ತೀನಿ ಅನ್ನೋದು ಸರ್ಪ್ರೈಸಿಂಗ್ ಆಗಿರಲಿ. ಬಟ್ ಬೇಗ ಒಂದು ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ. ಯಾರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಹೋಗಿದ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ನೀವು ಡೈಲಿ ಆಫೀಸಿಂದ ಬಂದು ಎಲ್ಲಿಂದನೋ ನೀವು ಕೆಲಸ ಮುಗಿಸ್ ಬಂದು ನನ್ನ ಆಡಿಯೋ ಕೇಳ್ಬಿಟ್ರೆ ನಿಮ್ಮ ಮೈಂಡ್ ಫುಲ್ಲು ರಿಫ್ರೆಶ್ ಆಗಿಬಿಡ್ಬೇಕು. ಮತ್ತೆ ಸಿಗೋಣ. ನಾನು ನಿಮ್ಮ ಎಪ್ಪು.